ಹೆಸರಿಗೆ ಮಾತ್ರ ಫಿಟ್ನೆಸ್ ಜಿಮ್ ಟ್ರೈನರ್. ಅಲ್ಲಿ ರಾತ್ರಿ ನಡೆಯುತ್ತಿತ್ತು ದೊಡ್ಡ ದಂಧೆ. ಅದು ಧಾರವಾಡದ ಸಿಟಿಯಲ್ಲಿದ್ದ ಫಿಟ್ನೆಸ್ ಫಸ್ಟ್ ಜಿಮ್ ಕಣ್ರಿ. ಹೆಲ್ತ್ ಚೆನ್ನಾಗಿರ್ಲಿ ಅಂತ ಹೋಗ್ತಿದ್ದ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಜಿಮ್ ಟ್ರೈನರ್ ಮಾಡ್ತಿದ್ದೇನ್ ಗೊತ್ತಾ? ಕಳೆದ 1 ವರ್ಷದಿಂದ ಅಲ್ಲಿ ಮಹಿಳೆಯರು ಅನುಭವಿಸುತ್ತಿದ್ದ ಕರ್ಮಕಾಂಡ ಈಗ ಆಚೆ ಬಿದ್ದಿದೆ. ಧಾರವಾಡದ ಮರಾಠ ಕಾಲನಿಯಲ್ಲಿರುವ ಫಿಟ್ನೆಸ್ ಫಸ್ಟ್ ಜಿಮ್ ಇದು. ಜಿಮ್ ಅಂದ್ಮೇಲೆ ಸಾಕಷ್ಟು ಮಹಿಳೆಯರು ಫಿಟ್ ಆಗಿರೋದಕ್ಕೆ ಇಲ್ಲಿ ಬರ್ತಿದ್ರು. ಆದ್ರೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡ ಜಿಮ್ ಟ್ರೈನರ್ ಮಹಿಳೆಯರ ಜೊತೆ ಅದೇಗೆ ನಡ್ಕೊಳ್ತಿದ್ದ ಅನ್ನೋದನ್ನ ಈ ಮಹಿಳೆಯ ಮಾತಲ್ಲಿ ಕೇಳ್ಬಿಡಿ. ಇಲ್ಲಿ ಏನಾಗತ್ತಿತ್ತು, ಇರ್ಷಾದ್ ಅನ್ನವ ಒಬ್ಬವನ ಮತ್ತ ಶಹಬೀರ್ ಅನ್ನೋಂತ ಇಬ್ರು ಟ್ರೈನರ್ಗಳಿದ್ರು. ಇರ್ಷಾದ್ ಅನ್ನೋ ಒಂದು ಲಾಸ್ಟ್ ಟೈಮ್ ಒಂದೆಲ್ಲ ಲವ್ ಜಿಹಾದ್ ಮಾಡಿದ್ದು, ಮತ್ ಹೆಣ್ಮಕ್ಳು ಕೂಡ ಮಿಸ್ಬಿಹೇವ್ ಮಾಡಿತ್ತು. ಎಲ್ಲಾ ಎಷ್ಟು 20 ಜನ ಹುಡುಗರ ಜೋಡಿ ಫ್ಲರ್ಟ್ ಮಾಡಿತ್ತು. ಲಾಸ್ಟ್ ಟೈಮ್ ನಮ್ಮ ಸಹೋದರರ ಶ್ರೀರಾಮ್ ಸೇನೆ ಅವರು ಬಜರಂಗ ದಳದವರು ಹೊರಗ್ ತೆಗೆದ್ರೆ ಅವನಿಗೆ ಕರೆಕ್ಟ್ ಶಿಕ್ಷೆ ಕೊಡ್ಸಿದ್ರು. ಅವ ಹೋದ್ಮೇಲೆ ಈಗ ಶಹಬೀರ್ ಸ್ಟಾರ್ಟ್ ಮಾಡಿದ್ದ. ಶಹಬೀರ್ ಏನ್ ಮಾಡ್ತಿದ್ದ, ಹುಡುಗಿಯರ ಜೋಡಿ ಫ್ಲರ್ಟ್ ಮಾಡೋದು. ಆಮೇಲೆ ಇಲ್ಲಿ ಹುಡುಗಿಯರ್ ಬಂದ್ ಜಿಮ್ಮಿಗೆ ಎದಕ್ ಬಂದಿರ್ತಾರ, ಫಿಟ್ನೆಸ್ ಮೇಂಟೈನ್ ಮಾಡಕಂತ ಬಂದಿರ್ತಾರ. ಇಲ್ಲಿ ಬಂದ್ ಕಾರ್ಸ ಈ ಹುಡುಗಿ ಹಿಂಗ್ ಅದಾಳ, ಈ ಹುಡುಗಿ ಬಾಡಿ ಹಿಂಗ್ ಐತಿ, ಡೈಗ್ರಾಮ್ ಹಾಕೋದು, ಇಂಥವೆಲ್ಲಾ ಮಾಡೋದು ಮಾಡ್ತಿದ್ದ. ಇವರೆಲ್ಲ ಮಾರ್ನಿಂಗ್ ಶಿಫ್ಟ್ 6 ಗಂಟೆಗೆ ಬರ್ತಿದ್ರು. ಲೇಡೀಸ್ ಬಾತ್ರೂಮ್ ಗೆ ಹೋದ್ರೆ ಅಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದ್ದ ಸಾಕ್ಷಿಗಳು ಸಿಗುತ್ತಿದ್ವು. ರಾತ್ರಿ ಆದ್ರೆ ಸಾಕು ಮಹಿಳೆಯರ ಜೊತೆ ಜಿಮ್ ಟ್ರೈನರ್ ಎಲ್ಲವೂ ಮುಗಿಸ್ಬಿಡ್ತಿದ್ದ ಎಂಬ ಆರೋಪ ಈ ಮಹಿಳೆ ಮಾಡ್ತಿದ್ದಾಳೆ ಕೇಳಿ. ಆಮೇಲೆ ಬ್ಯಾಡ್ ಟಚ್, ಬರೀ ಟ್ರೈನರ್ ಅಂದ್ರ ಜಸ್ಟ್ ಹಿಂಗ್ ಮತ್ತೆ ಮುಟ್ಟೋದು. ಅವ ಏನ್ ಮಾಡೋದು, ಅದನ್ನ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡ ಬ್ಯಾಡ್ ಟಚ್ ಮಾಡಿದ್ದ. ಆಮೇಲೆ ಮಿಸ್ಬಿಹೇವ್ ಮಾಡ್ತಿದ್ರ. ಅಲ್ಲೇ ಲೇಡೀಸ್ ವಾಶ್ರೂಮ್ ಐತಿ, ಅಲ್ಲೆಲ್ಲಾ ನೈಟ್ 9-9ವರೆಗೆ ಹುಡುಗಿಯರನ್ನೆಲ್ಲ ಕರ್ಕೊಂಡ್ ಹೋಗಿದ್ದ. ಅಲ್ಲೆಲ್ಲಾ ಅವ ಏನೇನ್ ಮಾಡಿರ್ತಾನವೆಲ್ಲ ಎವಿಡೆನ್ಸ್ ಇದ್ದು ನಮಗ್ ಆಮೇಲೆ ಗೊತ್ತಾಗ್ತದ ಇಲ್ಲೆಲ್ಲಾ ಅನೈತಿಕ ಚಟುವಟಿಕೆಗಳು ನಡೆಯಕತ್ತಾವ. ಇದು ಒಂದ್ ರೀತಿ ಹೇಳ್ಬೇಕಂದ್ರ ನೋಡ್ರಿ, ಜಿಮ್ ಅಲ್ಲಿದ್ದು ಜಿಹಾದ್ ಸೆಂಟರ್ ಆಗೈತಿ. ಆಮೇಲೆ ಇಲ್ಲಿ ನೈಟ್ ಎಲ್ಲಾ ನಡಿಬಾರದಂತ ಕರ್ಮಕಾಂಡ ಎಲ್ಲಾ ನಡೀತಾವ. ಮಹಿಳೆಯರೊಂದಿಗೆ ಬ್ಯಾಡ್ ಟಚ್ ಮಾಡ್ತಿದ್ದ ಟ್ರೈನರ್ ಬೇಕಂತಲೇ ಹಿಂದೂ ಹುಡುಗರನ್ನ ಬಿಡಿಸುತ್ತಿದ್ದ ಆತ. ಫಿಟ್ನೆಸ್ ಫಸ್ಟ್ ಜಿಮ್ ನಲ್ಲಿ ಟ್ರೈನರ್ ಆಗಿ ಸಾಬೀರನನ್ನು ಇರುತ್ತಿದ್ದ. ಈತ ಮುಖ್ಯವಾಗಿ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ. ಜಿಮ್ ಪೋಸ್ ಹೇಳಿಕೊಡುವ ನೆಪದಲ್ಲಿ ಅವರನ್ನ ಮುಟ್ತಿದ್ದ. ಹಾಗೆ ಬೇಕಂತಲೇ ಮುಟ್ಟಬಾರದ ಜಾಗಕ್ಕೆಲ್ಲ ಕೈ ಹಾಕುತ್ತಿದ್ದನಂತೆ. ಕೆಲವೊಂದು ಹುಡುಗಿಯರ ಜೊತೆ ಇಂತ ಸಾಕಷ್ಟು ಅನುಭವ ಆಗಿದೆ ಅಂತಾರೆ ಈ ಮಹಿಳೆಯರು. ಹತ್ತಲ್ಲಿ ಟ್ರೈನರ್ಸ್ ಇರ್ತಾರೆ, ಇಂತ ಮುಸ್ಲಿಂ ಟ್ರೈನರ್ಸ್, ಜಿಹಾದಿ ಮುಸ್ಲಿಂ ಟ್ರೈನರ್ಸ್ ಇರ್ತಾರ. ಅವರು ಬರೀ ಇಂತಾದ ಮಾಡುದ, ಇವ್ರಿಗೇನೋ ಎಲ್ಲಿಂದ ಫಂಡಿಂಗ್ ಮಾಡತ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಇಲ್ಲ ಆಲ್ಮೋಸ್ಟ್ ಆಲ್ ಸಮ್ ಅರೌಂಡ್ ಧಾರವಾಡದಾಗ ಒಂದ್ ಕಮ್ ಸೆ ಕಮ್ ಒಂದ್ 15-20 ಜಿಮ್ ಒಳಗೆ ಎಲ್ಲಾ ಟ್ರೈನರ್ಸ್ ಮುಸ್ಲಿಂ ಟ್ರೈನರ್ಸ್ ಇದಾರೆ. ಅವ್ರದೆಲ್ಲಾ ಚೆಕ್ ಮಾಡತ್ತೇವೆ. ಈಗ ಸಿಕ್ಕಿದ್ 3ನೇದು. ಆಮೇಲೆ ಓಝೋನ್ ಹೋಟೆಲ್ ಗಡೆ ಹಿಂದ್ಗಡೆ ಒಂದ್ ಜಿಮ್ ಐತಿ. ಈಗ ಒಂದ್ ಬರೋ ಮಟ್ಟ ವೇಟ್ ಮಾಡತ್ತೇರಿ. ಇಲ್ಲ ಅಂದ್ರೆ ನಾವ್ ಅದನ್ನ ಮುಂದೆ ಏನ್ ಆಕ್ಷನ್ ತಗೋಬೇಕ, ನಾವ್ ಅದನ್ನ ಬಜರಂಗದಲ್ಲಿ ನಾವ್ ತಗೋತೀವಿ. ಕಂಪ್ಲೇಂಟ್ ಕೊಡ್ತೇವೆ. ಕಂಪ್ಲೇಂಟ್ ಅವ್ರ ಹೆಣ್ಮಕ್ಳು ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಕೊಡ್ತೀವಿ. ಲೇಡೀಸ್ ಬಾತ್ರೂಮ್ ಗೆ ಹೋಗಿ ಬರ್ತಿದ್ದ ಸಾಬೀರ್ ಡ್ರೆಸ್ ಚೇಂಜ್ ಮಾಡುವಲ್ಲಿ ಇಣುಕಿ ನೋಡ್ತಿದ್ದ. ಸಾಬೀರ್ ಜಿಮ್ ಟ್ರೈನರ್ ಆಗಿ ಕೆಲವೊಂದು ಕಪಟ ನಾಟಕ ಆಡ್ತಿದ್ದ. ಆತ ಜಿಮ್ ನಲ್ಲಿ ಹಿಂದೂ ಟ್ರೈನರ್ ಗಳನ್ನ ಉಳಿಸ್ಕೊಳ್ತಿರ್ಲಿಲ್ಲ. ಬೇಕಂತಲೇ ಓನರ್ ಗೆ ದೂರನ್ನ ಹೇಳಿ ಹಿಂದೂ ಹುಡುಗರನ್ನ ಕೆಲಸದಿಂದ ತೆಗೆಸ್ತಿದ್ದಂತೆ. ಈತ ಮತ್ತು ಈತನ ಹುಡುಗರು ಮಾತ್ರ ಜಿಮ್ ನಲ್ಲಿ ಇರಬೇಕು ಅನ್ನೋದು ಅವನ ಲೆಕ್ಕಾಚಾರವಾಗಿತ್ತು. ಈತ ಮಾಡ್ತಿದ್ದ ಕೆಲಸಗಳು ಒಂದೊಂದಲ್ಲ ನೋಡಿ. ಲೇಡೀಸ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಬಗ್ಗಿ ನೋಡ್ತಿದ್ದ, ಹಾಗೂ ಲೇಡೀಸ್ ಬಾತ್ರೂಮ್ ಗೆ ಆಗಾಗ ಹೋಗಿ ಬರ್ತಿದ್ದ ಎಂಬ ಆರೋಪಗಳು ನೊಂದ ಮಹಿಳೆಯರು ಮಾಡ್ತಿದ್ದಾರೆ. ಟ್ರೈನರ್ ಸಾಬೀರ್ ವರ್ತನೆ ನೋಡಿ ಈಗಾಗಲೇ ಹಿಂದೂ ಕಾರ್ಯಕರ್ತರು ಈ ಹಿಂದೆಯೂ ಆತನಿಗೆ ವಾರ್ನ್ ಮಾಡಿದ್ರು. ಆದ್ರೂ ತನ್ನ ಹಳೆ ಚಾಳಿ ಮುಂದುವರಿಸಿದ ನೋಡಿ. ಹೀಗಾಗಿ ಸಾಬೀರ್ ನಿಂದ ನೊಂದ ಹಿಂದೂ ಮಹಿಳೆಯರು ಬಜರಂಗ್ ದಳದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಹೀಗಾಗಿ ಜಿಮ್ ಮೇಲೆ ಅಟ್ಯಾಕ್ ಮಾಡಿದ ಬಜರಂಗ್ ದಳ ಕಾರ್ಯಕರ್ತರು ಜಿಮ್ಗೆ ಬೀಗ ಜಡಿದು ಸಾಬೀರ್ ಬರುವಂತೆ ಹಿಡಿದಿದ್ದಾರೆ. ಆದ್ರೆ ಕಳೆದ 3 ದಿನಗಳಿಂದ ಸಾಬೀರ್ಗೆ ಕರೆಸ್ತೀನಿ ಅಂತ ಜಿಮ್ ಓನರ್ ಸಾಬೂಬು ಹೇಳ್ತಾನೆ ಹೊರತು ಸಾಬೀರ್ಗೆ ಕರೆಸುವ ನಿರ್ಧಾರ ಮಾಡೇ ಇಲ್ಲ. ಸದ್ಯಕ್ಕೆ
ಸಾಬೀರ್ ವಿರುದ್ಧ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಹಾಗೆಯೇ ಸಾಬೀರ್ ಸಿಕ್ಕರೆ ಅವನನ್ನ ಥಳಿಸಬೇಕೆಂದು ಮಹಿಳೆಯರೇ ಕಾಯ್ತಾ ಇದ್ದಾರಂತೆ. ವಿಟ್ನೆಸ್ ನಂಬಿ ಮನೆ ಹೆಣ್ಣು ಮಕ್ಕಳಿಗೆ ಅಲ್ಲಿಗೆ ಕಳಿಸಿದ್ರೆ ಜಿಮ್ ಟ್ರೈನರ್ ತನ್ನ ಚಟಕ್ಕಾಗಿ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಕೇವಲ ಧಾರವಾಡದ ಜಿಮ್ ಕತೆ ಅಲ್ಲ. ಸಾಕಷ್ಟು ಜಿಮ್ಗಳಲ್ಲಿ ಟ್ರೈನರ್ಗಳು ಮಹಿಳೆ ಜೊತೆ ಅಸಭ್ಯವಾಗಿ ನಡೆದುಕೊಳ್ತಾರೆ. ನೊಂದವರು ಸುಮ್ನೆ ಇದ್ರೆ ಸಾಲ್ದು, ಇಂಥ ಕಚಡಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.